ಅರೆ ಇದೇನಾಗಿದೆ ನಂಗೆ? ನಾನು ನನ್ನ ಮನೇಲಿ ತಾನೇ ಮಲಗಿದ್ದೆ, ಇಲ್ಲಿಗೆ ಬಂದೆ ನಾನು. ಅಯ್ಯೋ ನೀವರಪ್ಪ? ನಾನು ಪಿಂಕಿ. ನೀವು ಒಮ್ಮೆ ನಮ್ ಪ್ಲಾನೆಟ್ಗೆ ಬಂದಿದ್ರಿ, ನೀವು ನಮ್ ಸಹಾಯ ಮಾಡಿದ್ರಿ, ನೆನ್ಪಿದ್ಯಾ? ನಾನು ಪಿಂಕ. ಒಂದ್ಸಾರಿ ನಮ್ಮ ಸ್ಪೇಸ್ ಶಿಪ್ ಕೆಟ್ಟೋಗಿತ್ತು. ನಾವು ಅದನ್ನ ರಿಪೇರಿ ಮಾಡೋದಕ್ಕೆ ಇಲ್ಲಿ ನಿಲ್ಸಿದ್ದು, ಆದ್ರೆ ಅದು ಬಿದ್ದೋಯ್ತು. ನಾವು ಸುಸ್ತಾದ್ವು. ನಮಗ್ ನೆನ್ಪಿತ್ತು ನೀವು ಇಲ್ಲೇ ಉಳ್ಕೊಳ್ಳೋದು ಅಂತ, ಅದಕ್ಕೆ ನಿಮ್ಮನ್ನ ಈ ರೀತಿ ಕರ್ಕೊಂಡ್ ಬಂದ್ವಿ. ಪ್ಲೀಸ್ ಪ್ಲೀಸ್ ನಮಗ್ ಸಹಾಯ ಮಾಡಿ. ಇದು ತುಂಬಾನೇ ಭಾರ ಇದೆ. ಇದನ್ನ ಎತ್ತಬೇಕಾದ್ರೆ ನಾನು ಸಮೋಸ ತಿನ್ಕೊಂಡೇ ಬರ್ಬೇಕು. ಆದ್ರೆ ಇಷ್ಟು ರಾತ್ರಿಯಲ್ಲಿ ಸಮೋಸ ಎಲ್ಲೂ ಸಿಗೋದಿಲ್ಲ ಅಲ್ವಾ? ಈಗ ನೀವು ಭೂಮಿ ಮೇಲೆ ಯಾವ ವಸ್ತು ಮುಟ್ಟಿದ್ರೂನು ಅದು ಸಮೋಸ ಆಗ್ಬಿಡುತ್ತೆ. ಬರೀ ಭೂಮಿ ಮೇಲಿರೋ ವಸ್ತುಗಳನ್ನ ಮಾತ್ರ ಮುಟ್ಬಹುದು, ಆದ್ರೆ ಮನುಷ್ಯರು ಮತ್ತೆ ಪ್ರಾಣಿಗಳ ಮೇಲೆ ಅದು ಉಪಯೋಗ ಬರೋದಿಲ್ಲ. ಆದ್ರೆ ಏಲಿಯನ್ ಇಂದನೂ ಅದರಿಂದ ಉಪಯೋಗ ಇಲ್ಲ. ಇನ್ನು ಲೈಫಲ್ಲೇ ನನಗೆ ಮಜಾ. ನಾನು ಏನ್ ಮುಟ್ಟಿದ್ರು ಲೈಫಲ್ಲಿ ಎಲ್ಲ ಸಿಕ್ಬಿಡುತ್ತೆ. ಸಮೋಸ, ಥ್ಯಾಂಕ್ ಯು ಮೋಟು. ನೀನಿಲ್ಲ ಅಂದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಕೊಡು, ನಿನ್ನ ಹತ್ರ ಆ ಶಕ್ತಿನ ನಾವು ವಾಪಸ್ ತಗೊಳ್ತೀವಿ. ಬೇಡ ಬೇಡ ಬೇಡ, ಈ ಶಕ್ತಿ ನನ್ನ ಹತ್ರನೇ ಇರ್ಲಿ ಬಿಡಿ. ಈ ಶಕ್ತಿ ನನ್ನ ಹತ್ರ ಇದ್ರೆ ನಾನು ಟೀ ಅಂಗಡಿಯವನ ಹತ್ರ ಸಾಲ ಕೇಳಂಗೆ ಇರಲ್ಲ, ಯಾವಾಗಲೂ ತಿನ್ಕೊಂಡೇ ಇರ್ಬೋದು. ಮೋಟು, ಅತಿ ಆಸೆ ಒಳ್ಳೇದಲ್ಲ. ನಿನಗೆ ಎಷ್ಟು ಸಮೋಸ ತಿನ್ಬೇಕೋ ಅದನ್ನ ಈಗ್ಲೇ ತಿನ್ಬಿಡು. ಈ ಶಕ್ತಿ ನಮ್ಗೆ ವಾಪಸ್ ತಗೊಳ್ಳೇಬೇಕು. ಇಲ್ಲ, ನಾನ್ ನಿಮ್ಗೆ ಸಹಾಯ ಮಾಡಿದೀನಿ ಅಲ್ವಾ, ಅದಕ್ಕೆ ಪ್ರತಿಫಲ ಈ ಶಕ್ತಿ. ನಾನು ಇದನ್ನ ಖಂಡಿತ ವಾಪಸ್ ಕೊಡಲ್ಲ ನಿಮ್ಗೆ. ಆಯ್ತು, ನೀನ್ ಇಷ್ಟದಂಗೆ ಆಗ್ಲಿ. ಆದ್ರೆ ನೀನ್ ಸಹಾಯ ಮಾಡಿದ್ದಕ್ಕೆ ಧನ್ಯವಾದಗಳು. ಸಮೋಸ ಕಣ್ಮುಂದೆ ಇದ್ಮೇಲೆ ಯಾಕೆ ತಿಂದೇ ಇರಕ್ಕಾಗುತ್ತೆ? ಮನೇಲಿ ಬೇಡದಿರೋ ವಸ್ತುಗಳಿದೆಯಲ್ಲ ಅದೆಲ್ಲ ಖಾಲಿ ಮಾಡ್ಬಿಡೋಣ. ಅದೆಲ್ಲ ಬರ್ಲಿಟ್ಕೊಂಡ್ರೆ ವೇಸ್ಟು. ಅಯ್ಯೋ, ಏನ್ ಇಷ್ಟೊಂದು ಚಳಿ ಆಗ್ತಿದ್ಯಲ್ಲ? ಯಾರಪ್ಪ ಅದು ಬಾಗ್ಲು ತೆಗ್ದಿದ್ದು? ಲೇ ಮೋಟು, ಈ ಸರ್ವತ್ತಲ್ಲಿ ಸಮೋಸ ಎಲ್ಲಿಂದ ತಂದಪ್ಪ ನೀನು? ಈ ಮನೇಲಿದ್ದ ಸಾಮಾನೆಲ್ಲ ಏನಾಯ್ತು? ನಾನು ಪಿಂಕಿ ಪ್ಲಾನೆಟ್ ಏಲಿಯನ್ಗಳಿಗೆ ಸಹಾಯ ಮಾಡಿದೆ. ಅವರು ಅದಕ್ಕೋಸ್ಕರ ಈ ಶಕ್ತಿನ ನನಗೆ ಕೊಟ್ರು. ನಾನು ಯಾವ ವಸ್ತು ಮುಟ್ಟಿದ್ರು ಅದು ಸಮೋಸ ಆಗ್ಬಿಡುತ್ತೆ ಕಣಪತ್ಲು. ಯಾವತ್ತು ನನಗೆ ಹೊಟ್ಟೆ ಹಸು ಆಗದೇ ಇಲ್ಲ. ಅಯ್ಯೋ ಬಿಡ, ಈ ಬೆಡ್ ತುಂಬಾ ಹಳೆದಾಗೋಗ್ಬಿಟ್ಟಿತ್ತು. ಎಷ್ಟು ದಿನ ಅಂತ ನಾವು ಇದನ್ನ ಚೇಂಜ್ ಮಾಡದೆ ಇರಕ್ಕಾಗತ್ತೆ? ಅದಕ್ಕೆ ಇದನ್ನ ಮುಟ್ಬಿಟ್ಟು ಸಮೋಸ ಮಾಡ್ಬಿಟ್ಟೆ. ಹೊಟ್ಟೆ ಹಸುವಾಗಿತ್ತು ನೋಡು, ಎಷ್ಟು ಚೆನ್ನಾಗಿದೆ. ಮನೆ ಸಾಮಾನೆಲ್ಲ ಖಾಲಿ ಮಾಡ್ಬಿಟ್ಟಿದ್ಯಲ್ಲೋ ಬಕಾಸುರ. ಏನ್ ಹಸುವ ನಿನಗೆ? ಇನ್ಯಾವ ವಸ್ತುನು ಮುಟ್ಬೇಡ ನೀನು. ಬೆಳಗ್ಗೆನೆ ಡಾಕ್ಟರ್ ಮುನ್ಸ್ವಾಮಿ ಹತ್ರ ಹೋಗೋಣ. ಈಗ ಸೈಲೆಂಟ್ ಆಗಿ ಎಲ್ಲರೂ ಒಂದು ಮೂಲೆನಲ್ಲಿ ಮುದುರ್ಕೊಂಡು ಕೂತ್ಕೋ. ಬದ್ಲು ನಾವು ಯೂಸ್ ಮಾಡ್ದಿರೋ ವಸ್ತು ಯಾವ್ದಾರು ಇದೆಯೇನೋ? ಇದ್ರೆ ಸ್ವಲ್ಪ ಹೇಳ. ಮುಚ್ಚೆ ಬಾಯಿ, ಒಂದ್ ಕಡೆ ಕೂತ್ಕೊಳ್ಳೋ. ಯಾವ್ದಾದ್ರು ಮುಟ್ಬೇಡ ನೀನು.
कार 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 और ನುಡಿಕೋ ಏನಿದು? ಏಯ್, ನಾನು 1 ಗಂಟೆಯಿಂದ ಕಾರ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ನೀನ್ ಬಂದೆಲ್ಲ ಗಲೀಜ್ ಮಾಡ್ತಾ ಇದೀಯಾ? ಬಾಕ್ಸರಣ್ಣ, ಇವತ್ತು ಮೋಟ್ರ್ ಕೈಲಿ ಕಾರ್ನ ಕ್ಲೀನ್ ಮಾಡಿಸ್ಬೇಡ, ಇಲ್ಲಾಂದ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಇವತ್ತು ಇವನ್ ಕಾರ್ನ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ನಾನ್ ಇವನ್ನ ಕ್ಲೀನ್ ಮಾಡ್ಬಿಡ್ತೀನಿ. ಅಯ್ಯೋ ಅಯ್ಯಪ್ಪ, ಅಯ್ಯೋ ನನ್ನ ಕಾರು, ಅಯ್ಯೋ ನನ್ನ ಕಾರ್ ಏನಾಯ್ತು? ನನ್ನ ಕಾರ್ನೇ ಮನ್ಮಾಯ ಮಾಡ್ತೀರಾ? ಇವತ್ತು ನಾನು ನಿಮ್ಮಿಬ್ಬರನ್ನು ಬಿಡೋದಿಲ್ಲ ಕಣೋ, ಕೈ ಕಾಲು ಮುರಿದಾಕ್ಬಿಡ್ತೀನಿ. ನಿಂತ್ಕೋರು, ಅಂಗಡಿಲಿ ಕಾಲಿಟ್ರ ನಿಮ್ಗೆ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಮತ್ಲ ಉದುರಿ ಬಾಕಿ ಕೊಡ್ರಲಿ. ಓ, ನಮ್ಗೆ ನಿಮ್ ಸಮೋಸದ ಅವಶ್ಯಕತೆ ಇಲ್ಲ, ಬಿಡೋಣ. ಇದೇನ್ ಮಾಡ್ಬಿಟ್ಟಿಲಿ? ಹೆಂಗ್ ಮಾಡಿದ್ಯ ನೋಡು, ನಮ್ಗೆ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಸಮೋಸ ತಿನ್ಬೋದು. ಸಾರಿ ಸಾರಿ, ನಾವು ನಿಜವಾಗ್ಲೂ ಟೇಬಲ್ ಎಲ್ಲ ಸಮೋಸ ಮಾಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರಲಿಲ್ಲ. ಅಯ್ಯ ಅಯ್ಯ, ಓಡ್ರ ಇಲ್ಲಿಂದ, ಹೋಗ್ರೆ ಮೊದ್ಲ. ನನ್ನ ಬಸ್ಸು ಏನಾಯ್ತು? ಓಡಬಿಟ್ಟು. ಅಯ್ಯೋ, ಇಲ್ಲಿ ಕೇಳ್ರಲ್ಲ, ನಮ್ಮ ಮೋಟು ಯಾವ್ದೋ ಜಾದು ಕಲ್ತ್ಬಿಟ್ಟಾನ, ಅದಕ್ಕೆ ಹಿಂಗಾಗ್ತೈತಿ. ಬಿಡ್ಬೇಡಿ ಅವ್ರನ್ನ, ಬಿಡ್ಬೇಡಿ. ಹಿಡ್ಕೊಳ್ಳೋಣ. ಕಾರ್ ಕೊಡೋದು ಏನ್ ಮಾಡೋದು? ನನ್ನ ಕಾರ್ನ ಅಕ್ಕ ಎಲ್ಲದವನು? ನನ್ನ ಕಾರ್ ವಾಪಸ್ ಕೊಡಲ್ಲ. ಅಯ್ಯಮ್ಮ, ಅಯ್ಯಯ್ಯೋ, ಅಯ್ಯೋ, ಚಿಂಗಮ್ಸ, ದಯವಿಟ್ಟು ನಮ್ಮನ್ನ ಎಲ್ಲಾದ್ರೂ ದೂರ ಕರ್ಕೊಂಡೋಗ್ಬಿಟ್ಬಿಡಿ. ಜನ ನಮ್ಮನ್ನ ಓಡಿಸ್ಕೊಂಡ್ ಬರ್ತಾ ಇದಾರೆ, ನಮ್ಮನ್ನ ಬಿಡಲ್ಲ ಸರ್. ವೆನ್ ಚಿಂಗಮ್ ಇಸ್ ಹಿಯರ್, ಏನಾಯ್ತು ಹೇಳಿ? ಚಿಂಗಮ್ ಸರ್, ಆ ಕತೆನೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಮೊದಲು ಇಲ್ಲಿಂದ ಕರ್ಕೊಂಡೋಗಿ ನಮ್ಮನ್ನ. ಅಯ್ಯಮ್ಮ, ಜನ ತುಂಬಾ ಕೋಪದಲ್ಲಿದ್ದಾರೆ ಅನ್ಸುತ್ತೆ. ಎಷ್ಟೊಂದ್ ಜನ ಬರ್ತಿದ್ದಾರೆ ನೋಡು. ನನ್ನ ಕಾರ್ ಕೊಡಲ್ಲ. ಅಯ್ಯಮ್ಮ, ನನ್ ಬೈಕ್ ಎಲ್ಲೋಯ್ತು? ಇಲ್ಲಿ ನನ್ ಕೈಲಿದೆ, ಅದಕ್ಕೆ ಅವರೆಲ್ಲ ಕೋಪ ಮಾಡ್ಕೊಂಡಿರೋದು ಸರ್. ಈಗ ನಾನು ಕೋಪದಲ್ಲಿದ್ದೀನಿ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಕಾನೂನ್ ಮೇಲೆ ಆಣೆ, ನಿಮ್ ಮೇಲೆ ಆಣೆ, ನಮ್ ಮೇಲೆ ಆಣೆ, ಎಲ್ರ ಮೇಲೂ ಆಣೆ. ಅಯ್ಯಮ್ಮ, ಅಯ್ಯೋ. ಡಾಕ್ಟರ್ ಮುನ್ಸ್ವಾಮಿ, ನಮ್ಮನ್ನು ಕಾಪಾಡಿ. ದೊಡ್ಡಣ್ಣ, ಏಲಿಯನ್ಸ್ಗಳು ದುರಾಸೆ ಒಳ್ಳೇದಲ್ಲ ಅಂತಂದ್ರು, ಆದ್ರೆ ನಾನು ಕೇಳಲಿಲ್ಲ. ಈಗ ನನ್ ಮೇಲೆ ಕಷ್ಟಗಳ ಸುರಿಮಳನೆ ಆಗ್ತಾ ಇದೆ ಸರ್. ಏನಾಯ್ತು ಗೆಳೆಯ? ಅಂತದೇನಾಯ್ತು? ಮೋಟ್ರು ಯಾವ ವಸ್ತು ಮೇಲೆ ಕೈ ಇಡ್ತಾನೋ ಸಮೋಸ ಆಗ್ಬಿಡುತ್ತೆ. ಹೊಗೆ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾಡೆ, ನೀವೇನ್ ನಮ್ಮನ್ನ ದೊಡ್ಡ ಗೂಬೆಗಳು ಅನ್ಕೊಂಡಿದ್ದೀರಲ್ಲಪ್ಪ. ನೀವ್ ಹೇಳಿದ್ದನ್ನೆಲ್ಲ ನಂಬೋದಕ್ಕೆ. ಓ ಮೈ ಗಾಡ್, ಬೆಳಗ್ಗೆ ಗೂಬೆ ಕೂರ್ಸೋದಕ್ಕೆ ನಾವೇನ ನಿಮ್ಗೆ ಸಿಕ್ಕಿದ್ದು? ನನ್ನ 20 ವರ್ಷದ ಅನುಭವದಲ್ಲಿ ನಾವ್ ಯಾವತ್ತೂ ಇದನ್ನ ಕೇಳೇ ಇಲ್ವಲ್ಲ ಮೋಟು ಪತ್ಲು. ಮೋಟು, ನೀನು ವರ್ಷ ತೋರ್ಸು, ನಾವ್ ಹೇಳ್ತಿರೋ ಸತ್ಯ ಅಂತ ಅವ್ರಿಗೂ ಗೊತ್ತಾಗ್ಲಿ. ಮೋಟು ಬತ್ಲು, ಬಾಗ್ಲು ತೆಗಿರ ಬಾಗ್ಲೆ. ವಾಪಸ್ ನಿಮ್ ಕೈ ತೆಗಿತೇ ಇಲ್ಲ ಬಾಗಲ. ಥ್ಯಾಂಕ್ ಯು ಅಣ್ಣ, ನನಗೆ ಚೆನ್ನಾಗಿ ಗೊತ್ತಿತ್ತು ಖಂಡಿತ ನೀವು ನಮ್ಮನ್ನ ಕಾಪಾಡ್ತೀರಿ ಅಂತ. ಹೋಗಿ ಕಂಡಿರೋ ನನ್ನ ಪೇಷಂಟ್ಗಳ ಮೇಲಾಡೆ, ನೀನು ನನ್ನ ಲ್ಯಾಬ್ನ ಪೂರ್ತಿ ನಾಶ ಮಾಡಿದ್ಯಾ. ನಾನ್ ನಿಮ್ಗೆ ಸಹಾಯ ಮಾಡ್ಬೇಕಾ? ಬನ್ನಿ, ಎಲ್ಲ ಒಳಗ್ ಬನ್ನಿ. ಎಲ್ಲದಾರವ್ರು? ಬಿಡ್ಬೇಡಿ, ಈ ಮೋಟು ಪತ್ರನ ಬಿಡ್ಬೇಡಿ. ಪಿಂಕಿ, ಬಿಂಕಾ,
ಅಯ್ಯೋ ಗೆಳೆಯರೇ, ಬೇಗ ಬೇಗ ಬನ್ನಿ, ನಾನ್ ಕಷ್ಟದಲ್ಲಿದ್ದೀನಿ. ನಮಗ್ ಗೊತ್ತಿತ್ತು ನಾವ್ ಕೊಟ್ಟಿರೋ ಶಕ್ತಿಯಿಂದ ನಿನಗ್ ತುಂಬಾ ತೊಂದರೆ ಆಗತ್ತೆ ಅಂತ. ಅದಕ್ಕೆ ನಾವು ಇಲ್ಲಿಂದ ಹೋಗ್ಲೇ ಇಲ್ಲ. ನೀವು ಹೇಳಿದ್ದು ಸರಿ, ದುರಾಸೆ ಒಳ್ಳೇದಲ್ಲ ಅಂತ. ಈ ಶಕ್ತಿ ವಾಪಸ್ ತಗೊಂಡು ದಯವಿಟ್ಟು ನಮ್ಮನ್ನು ಕಾಪಾಡಿ. ಥ್ಯಾಂಕ್ ಯು ವೆರಿ ಮಚ್. ನಡಿ ಪತ್ಲು, ಈಗ ಅವ್ರನ್ನೆಲ್ಲ ಎದುರಿಸ್ಬಿಡೋಣ ನಾವು. ನೋಡು, ಅವರು ತುಂಬಾ ಕೋಪದಲ್ಲಿದ್ದಾರೆ. ನೀನೀಗ ಏನ್ ಮಾಡ್ತೀಯಾ? ಪತ್ಲು, ಖಾಲಿ ಹೊಟ್ಟೆಲ್ ನನ್ ತಲೆ ಓಡೋದಿಲ್ಲ ಕಣೋ. ನೀನೇ ಏನಾದ್ರೂ ಯೋಚಿಸೋ, ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಡಾಕ್ಟ್ರಣ್ಣ, ದೊಡ್ಡಣ್ಣ, ನನ್ ಶಕ್ತಿ ಇನ್ನು ಹೆಚ್ಚಾಗಿದೆ. ನಾನ್ ಪತ್ಲನ ಮುಟ್ಟಿದ ತಕ್ಷಣ ಅವನು ಸಮಾಸ ಆಗೋಗ್ಬಿಟ್ಟ. ಈಗ ಇನ್ನ ಸರಿ ಮಾಡ್ಬೇಡಿ ಅಣ್ಣ. ನಾ ಹೇಳದನ್ನ ಕೇಳಿಸ್ಕೋರಿ. ಇವನ್ನ ಏನು ಮುಟ್ಟೋದ್ರು ಎಲ್ರು ಸಮೋಸ ಆಗ್ತಾರೆ. ನಾವು ಉಳಿಯಂಗಿಲ್ಲ, ಇಲ್ಲಿಂದ ಓಡೋಗೋಣ ನಾವು. ಅಯ್ಯೋ ನಿಲ್ಲೆ, ನಾನು ಎಲ್ಲರ ಹತ್ರ ಕ್ಷಮೆ ಕೇಳ್ಬೇಕು ಅಂತ ಓಡ್ ಬರ್ತಾ ಇದ್ದೀನಿ.